ಬೆಂಗಳೂರಿನಲ್ಲಿ ಮತ್ತೆ 3 ಪಾಕ್ ಪ್ರಜೆಗಳು ಅರೆಸ್ಟ್ ಆಗಿದ್ದಾರೆ. ಇದರ ಬೆನ್ನಲ್ಲೇ ತನಿಖೆ ಮತ್ತೊಂದು ಆಯಾಮ ಪಡೆದುಕೊಂಡಿದೆ. ಒಬ್ರಲ್ಲ ಇಬ್ರಲ್ಲ 15 ಜನರ ತಂಡ ಭಾರತಕ್ಕೆ ಕಳ್ಳ ಮಾರ್ಗದಲ್ಲಿ ನುಗ್ಗಿ ಬಂದಿರುವ ಸ್ಫೋಟಕ ಸತ್ಯ ಬಾಯ್ಬಿಟ್ಟಿದ್ದಾರೆ. ದೇಶದಲ್ಲಿ ಸಂಚಲನ ಸೃಷ್ಟಿಸಿರುವ ಪಾಕ್ ಪ್ರಜೆಗಳ ಬಂಧನ ಪ್ರಕರಣದಲ್ಲಿ ಸ್ಫೋಟಕ ತಿರುವು ಸಿಕ್ಕಿದೆ. ಬೆಂಗಳೂರಲ್ಲಿ ಪಾಕಿಸ್ತಾನಿ ಪ್ರಜೆಗಳ ಜಾಡು ಪತ್ತೆಯಾಗಿದ್ದು ಮತ್ತೆ 3 ಲಾಕ್ ಆಗಿದ್ದಾರೆ. ಜಿಗಣಿಯಲ್ಲಿ ಪಾಕ್ನ ರಶೀದ್ ಅಲಿ ಕುಟುಂಬದ 4 ಅರೆಸ್ಟ್ ಆಗಿದ್ರು. ತನಿಖೆ ವೇಳೆ ರಶೀದ್ ಕೊಟ್ಟ ಮಾಹಿತಿ ಆಧರಿಸಿ ಪೊಲೀಸರು ಮತ್ತೆ 3 ಬಂಧಿಸಿದ್ದಾರೆ. ತಾರಿಕ್ ಸಯೀದ್, ಅನಿಲ್ ಸಯೀದ್ ಮತ್ತು ಇಶ್ರತ್ ಸಯೀದ್ ಎಂಬುವರನ್ನ ಅರೆಸ್ಟ್ ಮಾಡಿದ್ದಾರೆ. ಮತ್ತೊಂದು ಸ್ಫೋಟಕ ವಿಷಯ ಏನಪ್ಪಾ ಅಂದ್ರೆ 15ಕ್ಕೂ ಹೆಚ್ಚು ಪಾಕಿಸ್ತಾನಿಗಳು ಒಂದೇ ಗ್ಯಾಂಗ್ನಲ್ಲಿ ಭಾರತಕ್ಕೆ ಎಂಟ್ರಿ ಕೊಟ್ಟಿದ್ರಂತೆ. ಮೊನ್ನೆ ಅರೆಸ್ಟ್ ಆದ ರಶೀದ್ ಕುಟುಂಬ ಸೇರಿ 15 ಮಂದಿ ಪಾಕ್ ಪ್ರಜೆಗಳು ಭಾರತಕ್ಕೆ ಎಂಟ್ರಿ ಕೊಟ್ಟಿದ್ದಾರಂತೆ. ರಶೀದ್ ಕುಟುಂಬದ ಜೊತೆ 7 ಮಂದಿ ಬೆಂಗಳೂರಿಗೆ ಬಂದ್ರೆ ಉಳಿದವರು ಅಸ್ಸಾಂ, ಒಡಿಶಾ ಮತ್ತು ಹೈದರಾಬಾದ್ ಕಡೆ ತೆರಳಿದ್ರು ಅನ್ನೋ ಸ್ಫೋಟಕ ಸತ್ಯ ಬಯಲಾಗಿದೆ. ಎಲ್ಲರೂ ಮೆಹದಿ ಫೌಂಡೇಶನ್ ಧರ್ಮ ಪ್ರಚಾರಕರಾಗಿದ್ದು ಯೂನಸ್ ಅಲ್ಗೋರ್ ಧರ್ಮಗುರುಗಳ ಪರ ಪ್ರಚಾರಕ್ಕಾಗಿ ಭಾರತಕ್ಕೆ ಬಂದಿದ್ರು. ಪಾಕ್ ಟು ಬಾಂಗ್ಲಾ, ಅಲ್ಲಿಂದ ವೆಸ್ಟ್ ಬೆಂಗಾಲ್ ಮೂಲಕ ಭಾರತಕ್ಕೆ ಅಕ್ರಮವಾಗಿ ನುಸುಳಿದ್ರು ಅನ್ನೋ ಸತ್ಯ ಬಾಯ್ಬಿಟ್ಟಿದ್ದಾರೆ. ತಾರಿಕ್ ಸಯೀದ್ ಕುಟುಂಬ ರಶೀದ್ ಫ್ಯಾಮಿಲಿ ಜೊತೆ ದಾವಣಗೆರೆಯಲ್ಲಿ 1 ವರ್ಷವಿತ್ತು. ರಶೀದ್ ನಾದಿನಿಯ ಗಂಡ ಅಲ್ತಾಫ್ ಮನೆ ವ್ಯವಸ್ಥೆ ಕಲ್ಪಿಸಿದ್ದ. ಬಳಿಕ ರಶೀದ್ ಜಿಗಣಿಗೆ ಬಂದ್ರೆ ತಾರಿಕ್ ಪೀಣ್ಯಗೆ ಶಿಫ್ಟ್ ಆಗಿದ್ದ. ನಿರಂತರ ಸಂಪರ್ಕದಲ್ಲಿದ್ದವರು ಭಾರತೀಯ ಪಾಸ್ಪೋರ್ಟ್, ಆಧಾರ್, ಪ್ಯಾನ್ ಸೇರಿದಂತೆ ಡಿಎಲ್ ದಾಖಲೆಗಳನ್ನ ಮಾಡಿಸಿಕೊಂಡಿದ್ರು ಅನ್ನೋದು ಖಾಕಿ ಪತ್ತೆ ಹಚ್ಚಿದೆ. ಸದ್ಯ ಬಂಧಿತರ ಸಂಖ್ಯೆ 7ಕ್ಕೇರಿದೆ. ಪಾಕಿಗಳಿಗೆ ಪಾಸ್ಪೋರ್ಟ್ ಮಾಡಿಕೊಟ್ಟ ಆರೋಪಿ ಪರ್ವೇಜ್ಗಾಗಿ ಪೊಲೀಸರು ಹುಡುಕಾಡ್ತಿದ್ದಾರೆ. ತಾರಿಕ್ನನ್ನ 10 ದಿನಗಳ ಕಾಲ ಕಸ್ಟಡಿಗೆ ಪಡೆದಿದ್ದು ಮತ್ತಷ್ಟು ಸ್ಫೋಟಕ ಮಾಹಿತಿ ಹೊರಬರುವ ಸಾಧ್ಯತೆ ಇದೆ. ರಾಮು, TV9, ಆನೇಕಲ್.